ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ಅದೊಂದು ಬ್ಯಾಂಡ್. ಇವತ್ತು ಬ್ರೇಕ್ಫಾಸ್ಟ್ಗೆ ನಮಗೆ ಗೋಧಿ ದೋಸೆ. ಇದರ ರೆಸಿಪಿ ನಾನು ಯಾವುದೋ ಒಂದು ಕಾಲದಲ್ಲಿ ಹಾಕಿದ್ದೆ ಮುಂಚೆ, ಬೇಕಿದ್ರೆ ಲಿಂಕ್ ಹಾಕ್ತೇನೆ ಆಯಿತಾ. ಗೋಧಿ ದೋಸೆ ತುಂಬ ಸಿಂಪಲ್, ಈಸಿ ಸಹ, ಹೆಲ್ತಿ ಸಹ, ಟೇಸ್ಟಿ ಸಹ, ಭಾರಿ ಒಂದು ಲಾಯ್ಕ್. ಚಟ್ನಿ ಸಹ ಬೇಡ, ಸಾಂಬಾರು ಸಹ ಬೇಡ. ಹೀಗೆ ತಿಂದುಕೊಂಡು ಹೋದರೆ 2ರಿಂದ ಜಾಸ್ತಿ ತಿನ್ನೋದು ಗ್ಯಾರಂಟಿ. ಸ್ಮೂತ್ ಕಡಿಲಿಕ್ಕೆಲ್ಲ, ಗರಿ ಗರಿ ಕಡಿಲಿಕ್ಕೆ, ಗರಿ ಗರಿಯಾಗಿ ಕಡಿದ್ರೆ ಆಯಿತು. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಹೊಯ್ದ್ರೆ ಆಯ್ತು. ಇನ್ನು ದೋಸೆ ಬೇಯಲಿಕ್ಕೆ ಇಟ್ಟರೆ ಆಯಿತು. ಲಾಯ್ಕಾದ ದೋಸೆ 2 ನಿಮಿಷದಲ್ಲಿ ರೆಡಿ. ತಂದೆವಲ್ಲ ಮೆಣಸು, ಅದರ ಕೊಟ್ಟು ತೆಗಿಬೇಕು, ಆದರೆ ಬೇಗ ಹಾಳಾಗ್ತದೆ. ಒಟ್ಟು ತೆಗೆದು ಬಿಸಿಲಲ್ಲಿ ಇಟ್ಟರೆ ಆಯಿತು. ಒಂದು ಬಿಸಿಲು ಸಾಕು ಇದಕ್ಕೆ. ಇದು ಬಿಸಿಲು ಭಯಂಕರ ಚುಟಿ, ಕೆಲವೆಲ್ಲ ಕಟ್ಟಾಗಿದೆ ಮಾರೆ. ನಂಬರ್ 1 ಕ್ವಾಲಿಟಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ. ಸೊ ಆ ಡೈಲಾಗ್ ಮ್ಯಾಚ್ ಆಗ್ತದೆ ಇದಕ್ಕೆ. ಎಷ್ಟು ಧೂಳು ಉಂಟು ನೋಡಿ. ನಾವು ಪದಾರ್ಥಕ್ಕೆ ಸಹ ಹಾಕ್ತೇವಲ್ಲ, ಹಾಕುವ ಮುಂಚೆ ವಾಶ್ ಮಾಡಿ ಹಾಕಿದರೆ ಒಳ್ಳೆ. ಯಾಕಂದರೆ ನೋಡಿ ಅದೆಷ್ಟು ಧೂಳು ಉಂಟು. ಮನೆಯಲ್ಲಿ ಡ್ರೈ ಮಾಡಿದರೆ ಪ್ರಾಬ್ಲಮ್ ಇಲ್ಲ, ಒಣಗಿಸಿದರೆ ಪ್ರಾಬ್ಲಮ್ ಇಲ್ಲ. ಇದು ಹೊರಗಿಂದ ತಂದರೆ ನಾವು ಸ್ವಲ್ಪ ವಾಶ್ ಮಾಡಿ ಪದಾರ್ಥಕ್ಕೆ ಹಾಕಬೇಕು. ಅಂದರೆ ವಾಶ್ ಮಾಡಿ ಡ್ರೈ ಮಾಡಲಿಕ್ಕೆ ಇಡಬೇಕು. ಅದು ಮತ್ತೆ ದೊಡ್ಡ ಪ್ರೊಸೆಸ್. ನಾನು ಗ್ರೈಂಡರ್ಗೆ ಹಾಕೋ ಮುಂಚೆವೇ ತೊಳೆದು ಹಾಕೋದು, ಆಗ ಇದ್ದ ಧೂಳು ಗೂಳು ಎಲ್ಲ ಹೋಗ್ತದೆ. ಮಧ್ಯಾಹ್ನ ಒಳ್ಳೆ ಬಿಸಿಲು ಉಂಟು. ಸೊ ಬಿಸಿಲಿಗೆ ಇವತ್ತು ಇಟ್ಟರೆ ಆಯಿತು. ಊರಲ್ಲಾದರೆ 2-3 ಬಿಸಿಲು ಬೇಕಲ್ಲ, ಇಲ್ಲಿ 1 ಬಿಸಿಲೇ ಸಾಕು. ಇದು ಸರಿ ಡ್ರೈ ಆಗಲಿಲ್ಲ. ಸರಿ ಡ್ರೈ ಆದರೆ ಟಕ್ ಅಂತ ಬರ್ತದೆ. ಇದು ನೋಡಿ, ಕಷ್ಟಪಡಬೇಕು ತೆಗಿಲಿಕ್ಕೆ, ಸರಿ ಒಣಗಿಸ್ಬೇಕು. ಸರಿ ಧೂಳು ಉಂಟು ನೋಡಿ. ಆಯಿತು, ತೆಗ್ದಾಯ್ತು. ಇನ್ನು ಬಿಸಿಲಿಗೆ ಇಟ್ಟರೆ ಆಯಿತು. ಎಂಥ ವೇಸ್ಟೇಜ್ ಇಲ್ಲ ನೋಡಿ. ಸರಿ ಸೀಂಟಿ ತೆಗೆದಿದ್ದೇನೆ. ತುಂಬ ಪ್ರೆಷಸ್ ಅಲ್ಲ, ಊರಲ್ಲಾದರೆ ಸಿಗ್ತದೆ, ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಇಷ್ಟೇ, ಬಾಕಿ ಎಲ್ಲ ಹಾಕಿಬಿಟ್ಟೆ. ಇನ್ನು ಸರಿ ತೊಳೆದು ಯೂಸ್ ಮಾಡಬೇಕು. ಫಿಶ್ ಮಾರ್ಕೆಟ್ಗೆ ಹೊರಟಿದ್ದೇನೆ. ಮೀನು ಎಂತ ಉಂಟು ನೋಡಿ ತರುವ ಅಂತೇಳಿ. ಆದರೆ ಈಗ ಉಂಟಲ್ಲ, ನೋಡಿ ತಗೊಳ್ಬೇಕು. ಇಲ್ಲಿ ಸೆಕೆಗಾಲ ಅಲ್ಲ, ಬೇಗ ಮೀನು ಹಾಳಾಗೋದು. ಹೊರಗೆ ನೋಡಲಿಕ್ಕೆ ಚೆಂದ ಇರ್ತದೆ, ಒಳಗೆಲ್ಲ ಹಾಳಾಗಿರ್ತದೆ. ಬಿಸಿಗೆ ಬೇಗ ಅಲ್ಲ ಹಾಳಾಗೋದು. ಅದರಿಂದಾಗಿ ನೋಡಿ ತಗೊಳ್ಬೇಕು. ನೀವು ಸಹ ತಗೊಳ್ಳೋದಾದರೆ ನೋಡಿ ತಗೊಳ್ಳಿ ಆಯಿತಾ. ನಾನು ಗೊತ್ತಿರೋರ ಹತ್ರವೇ ಹೋಗಿ ತಗೊಳ್ಳೋದು, ಆದರೆ ಸಹ ನೋಡಿ ತಗೊಳ್ಬೇಕಾಗ್ತದೆ. ಈಗ ಎಟ್ಟಿ ಜಂಜಿ ಎಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಒಳಗೆ ಹೇಗಿರ್ತದೆ ಅಂತೇಳಿ, ಅವ್ರು ಮಾಡ್ತಾರೆ. ಆದರೆ ನಾವು ಸ್ವಲ್ಪ ನೋಡಿ ತಗೊಳ್ಬೇಕಷ್ಟೇ. ಎಷ್ಟು ನೋಡ್ಲಿಕ್ಕೆ ಆಗ್ತದೆ ಅಷ್ಟು ನೋಡೋದು. ಮತ್ತೆ ನಮ್ಮ ನಸೀಬಲ್ಲಿ ಎಂತ ಉಂಟು ಅದು ಮೀನು ಬರ್ತದೆ ಅಷ್ಟೇ. ಹೋಗಿ ಬರೋ ಒಟ್ರಾಸಿ ಬಿಸಿ ಉಂಟು. ಮೀನಂತೂ ತುಂಬ ವೆರೈಟಿ ಉಂಟು, ಆದರೆ ಸ್ವಲ್ಪ ಬೇರೆ ರೀತಿಯ ಸ್ಮೆಲ್ ಆಯಿತಾ. ಯಾಕಂದರೆ ಸೆಕೆಗೆ ಬೇಗನೆ ಹಾಳಾಗೋದಲ್ಲ, ಸ್ವಲ್ಪ ಸ್ಮೆಲ್ ಬರ್ತಿತ್ತು. ಅದರಿಂದಾಗಿ ನೀವು ಸಹ ಹೋಗೋದಾದರೆ ನೋಡಿ ತಗೊಳ್ಳಿ ಆಯಿತಾ. ಇವರು ಹೇಳ್ತಿದ್ರು ಇವರ ರೆಂಟ್ ಎಲ್ಲ ಜಾಸ್ತಿ ಆಗಿದೆ, ಯಾಕಂದರೆ ಇಲ್ಲಿ ಎಲ್ಲ ಕಡೆ AC ಹಾಕ್ತಿದ್ದಾರೆ. ಮೀನು ಹಾಳಾಗಬಾರ್ದಂತೇಳಿ ಎಲ್ಲ ಕಡೆ ಈಗ AC ಹಾಕ್ತಿದ್ದಾರೆ. ಇಸ್ಕಾ ಕಿತ್ನಾ ಇಸ್ಕಾ ಕಿತ್ನಾ ಬೈ? ಹಾಂ 20, ಇದಕ್ಕೆ 20, ಇದಕ್ಕೆ ಸಹ 20. ಒಂದು ಬೊಂಡಗೆ 20 ದಿರಂ. ಇದಕ್ಕೆ ಸಹ ಜಾಸ್ತಿ ಮಾಡಿದ್ದಾರೆ. 5 ದಿರಂ ಇತ್ತು ಒಂದು ಗ್ಲಾಸಿಗೆ, ಈಗ 7 ದಿರಂ. ಗಟ್ಟಿ ಹಿಡಿ. ಫಿಶ್ ಮಾರ್ಕೆಟಿಂದ ಸೀದಾ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇನೆ ಆಯಿತಾ. ಇಲ್ಲಿದು ಮೆಣಸುದು ರೇಟ್ ನೋಡಿ ತಲೆ ಒಮ್ಮೆ ತಿರುಗಿತು. 17.5 ದಿರಂ, ಅಂದರೆ 458 ರುಪೀಸ್ 1 kg ಮೆಣಸಿಗೆ. ಕ್ಯಾಪ್ಸಿಕಮ್ಗೆ 498 ರುಪೀಸ್. ಎಲ್ಲದಕ್ಕೆ ಕಂಡಪಟ್ಟೆ ರೇಟ್ ಏರಿದೆ ಆಯ್ತಾ. ಒಂದು ಬೊಂಡಗೆ 20 ದಿರಂ ಆದರೆ ಅಂತ ತಂಪು ಮಾಡಬೇಕಾ ನಮ್ಮ ಜೀವ? ಕ್ಯಾರಾಗಿ ಹೀಟ್ ಆಗಿದೆ ಅಂತೇಳಿ ನಾನು ಕೇಳಿದ್ದು ಬೊಂಡ ಎಷ್ಟಂತೇಳಿ. ಒಂದು ಗೆಂದಲಿ ಬೊಂಡಗೆ 20 ದಿರಂ. 20 ದಿರಂ ಕಾಸ್ಟ್ಲಿ ತಗೊಳ್ಳಿಲ್ಲ ಹಾಗೆ ಅಲ್ಲ. ಅಂದರೆ ಮುಂಚೆ ನಮಗೆ 5 ದಿರಂ 6 ದಿರಂಗೆ ಸಿಕ್ಕುವ ಬೊಂಡಗೆ ಈಗ 3 ಸರ್ತಿ ಜಾಸ್ತಿ ಹಣ ಕೊಡಲಿಕ್ಕೆ ಕೈ ಬರೋದಿಲ್ಲ. ಯಾಕೆ ಅಲ್ಲ ಅಷ್ಟು ಜಾಸ್ತಿ? ಅದಕ್ಕಿಂತ ಜೀರಿಗೆ ನೀರು ಬೇರೆ ಆಲ್ಟರ್ನೇಟಿವ್ ಹುಡುಕ್ಬೋದು.
ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ಖಾಲಿ ಬೊಂಡೆಗೆ ಅಂತಲೇ ಅಲ್ಲ, ಮೆಣಸು, ಕಾಯಿ ಪಲ್ಯ ಎಲ್ಲದಕ್ಕೆ. ಈ ಕ್ಯಾಬೇಜ್ ಎಲ್ಲ ಯಾರು ಸಹ ರೇಟ್ ತುಂಬಾ ಕಮ್ಮಿ ಇತ್ತು. 2 ದಿರಂ 40 ರೂಪಾಯಿ ಇತ್ತು 1 kgಗೆ. ಈಗ ಕ್ಯಾಬೇಜ್ ಸಹ 200-220 ರೂಪಾಯಿ 1 kgಗೆ. ಅಂದ್ರೆ ಎಂತ ಬೇಡ, ಈಗ ಎಲ್ಲ ಜಾಸ್ತಿ ಆಗಿದಲ್ಲ. ಡಯಟ್ ಮಾಡೋದು ಹೇಳುವವ್ರಿಗೆ ಸಹ ಡಯಟ್ ಮಾಡ್ಲಿಕ್ಕೆ ಸಹ ಇಲ್ಲ, ಯಾಕಂದ್ರೆ ಡಯಟ್ ಸಾಮಾನು ಸಹ ಅಷ್ಟು ಜಾಸ್ತಿ ಆಗಿದೆ. ಎಲ್ಲದಕ್ಕೆ 1-2 ದಿರಂ ಏರಿಸಿದ್ದಾರೆ, ಮಿನಿಮಮ್ 1-2 ದಿರಂ ಏರಿಸಿದ್ದಾರೆ. ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗುದಿಲ್ಲ. ನನ್ನ ಗಂಡನಿಗಂತೂ ಗೊತ್ತಾಗುದಿಲ್ಲ. ಅವರು ಹೋದ್ರೆ ಸೀದಾ ತಕೊಂಡ್ ಬರುದೇ, ಅವರೆಲ್ಲ ನೋಡುದಿಲ್ಲ, ಪೇಶನ್ಸ್ ಇಲ್ಲ ರೇಟ್ ಎಲ್ಲ ನೋಡ್ಲಿಕ್ಕೆ. ಬೇಕಲ್ಲ ತಕೊಂಡು ಬರುದೇ. ನಾವಾದ್ರೆ ಕಂಪೇರ್ ಮಾಡ್ತೇವಲ್ಲ, ಇಲ್ಲಿ ಅಲ್ಲಿ ಎಲ್ಲ ಕಂಪೇರ್ ಮಾಡ್ತೇವೆ, ಇದು ಬೇಕಾ ಬೇಡವಾ ನೆನೆಸಿ ತಕೊಳ್ತೇವೆ. ನನ್ನ ಗಂಡ ಹಾಗೆ ಅಲ್ಲ, 1 kg ಹೇಳಿದ್ರೆ 1.5 kg ಬಂದೇ ಬಿಡ್ತದೆ ಮನೆಗೆ. ಅವ್ರ ರೇಟ್ ಎಲ್ಲ ನೋಡುದಿಲ್ಲ. ಅದಕ್ಕೆ ನಾನು ಅವರನ್ನು ಕಲಿಸುದ, ನಾನೇ ವೀಕ್ ಡೇಸ್ ಅಲ್ಲಿ ಹೋಗಿ ಬರುದು. ಸೊ ಇವತ್ತು ಹೋದೆ, ತುಂಬಾ ನೋಡಿ ಮತ್ತೆ ವಿಡಿಯೋಸ್ ಮಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ಎಂತ ರೇಟ್ ಮಾರೆ, ಫೋನ್ ಹಿಡಿಯುದ ತಲೆ ಹಿಡಿಯುದ. ಎಲ್ಲ ಕಡೆ ನಾವು ಊರಲ್ಲಿ ಸಹ ರೇಟ್ ಏರಿರ್ಬೋದಲ್ಲ, ನೀವು ಕಮೆಂಟ್ ಮೂಲಕ ಹೇಳಿ ಊರಲ್ಲಿ ಸಹ ಎಂತಕ್ಕೆಲ್ಲ ರೇಟ್ ಏರಿದೆ ಅಂತೇಳಿ. ತೋತಾಪುರಿ ಕುಕ್ಕು ತಂದಿದ್ದೆವು ನೆಕ್ಸ್ಟ್ ಎಂದ, ಹೇಗೆ ಉಂಟು ನೋಡುವ. ಒಳ್ಳೆ ಉಂಟು. ಸೀಪೆ ಉಂಟಾ? ಸೀಪೆ ಉಂಟು, ಹದಾ ಸೀಪೆ. ಚಪ್ಪೆಯ ಸೀಪೆ ಉಂಟು. 2 ಟೈಪ್ ಉಂಟು. ಇದು ಒಳ್ಳೆ ಕಲರ್ ಇರುವ ಟೈಪ್, ತಿನ್ನುವ. ಸೀಪೆ ಹೆಚ್ಚು ಇಲ್ಲ, ಸ್ವಲ್ಪ ಸೀಪೆ, ಅಂದ್ರೆ ಮಾವಿನಕಾಯಿ ಅಂತ ಗೊತ್ತಾಗ್ಲಿಕ್ಕೆ ನಾವು ತಿನ್ನೋದು. ಸ್ವಲ್ಪ ಸೀಪೆ ಉಂಟು, ಸೀಪೆ ಎಲ್ಲ ಅಂದ್ರೆ ಬೇಗ ತರ್ತಾರಲ್ಲ, ಇಂಪೋರ್ಟ್ ಮಾಡ್ತಾರಲ್ಲ, ಮತ್ತೆ ಹೀಗೆ ಜಬರ್ದಸ್ತಿ ಹಣ್ಣು ಮಾಡಿಸೋದು, ಅದರಿಂದಾಗಿ ಸ್ವೀಟ್ ಇಲ್ಲ. ಊರಲ್ಲೆಲ್ಲ ಈಗ ಹಬ್ಬ ಅಲ್ಲ ಮಾವಿನ ಹಣ್ಣುದು. ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೇನೆ. 3.550 1 ಲೀಟರ್ ಪೆಟ್ರೋಲ್ಗೆ. ಎಷ್ಟಂತೇಳಿ ಕಳೆಗೆ ಹಾಕ್ತೇನೆ. 2 ಎಕ್ವೇರಿಯಮ್ದು ಸಹ ಕ್ಲೀನಿಂಗ್ ನಡೀತಾ ಉಂಟು. ಕ್ಲೀನಿಂಗ್ ಆಗಿದೆ, ಇನ್ನು ಅದು ಸೆಟಲ್ ಆಗಬೇಕು. 1-2 ತಾಸಲ್ಲಿ ಸೆಟಲ್ ಆಗ್ತದೆ, ಆಗ ಕ್ಲೀನ್ ಕಾಣ್ತದೆ. ಈಗ ನೀರು ಹಾಕಿದಷ್ಟೇ, ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ಶರ್ಬತ್ತಾಗಿ ಕಾಣ್ತದೆ. ನೋಡಿ ಇವತ್ತು ಒಳ್ಳೆ ಸೆಟ್ ಆಗಿದೆ, ಊಟ ಬಿದ್ದಿದೆ. ಇನ್ನು ಸಹ ತಿನ್ನಲಿಲ್ಲ ಯಾರು ಸಹ. ಇವತ್ತು ಡಯಟ್ ಏನೋ ಎಲ್ಲರೂ ಸಹ. ನೋಡುದೇ ಒಂದು ಟೈಮ್ ಪಾಸ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಮಂಡೇ ಮಾರ್ನಿಂಗ್. ಇವತ್ತು ನಾನು ವ್ಲಾಗ್ ಹಾಕುವುದಿಲ್ಲ, ಯಾಕಂದರೆ ಕಂಟೆಂಟ್ ಇಲ್ಲದ್ರೆ ವ್ಲಾಗ್ ಹಾಕಿ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಟ್ಯೂಸ್ಡೇಗೆ ವ್ಲಾಗ್ ಹಾಕ್ತಿದ್ದೆ ನಾನು. ಇವತ್ತು ನಾನು ಕೇರನ್ನು ಬಿಟ್ಟು ಬಂದೆ ಶಾಲೆಗೆ, ಗಾಡಿಯಲ್ಲಿ ಪಾರ್ಕ್ ಮಾಡಿ. ಇಲ್ಲೇ ಪಾರ್ಕಿಂಗ್ ಏರಿಯಾದಲ್ಲಿ ಸ್ವಲ್ಪ ನಡೆಯುವುದು, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ನಡೆಯುದು. ಮತ್ತು ಮನೆಗೆ ಹೋದ ಮೇಲೆ ಅದು ಮಾಡಲಿಕ್ಕುಂಟು ಇದು ಮಾಡಲಿಕ್ಕುಂಟು ಅಂತೇಳಿ ನಡೀಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಎಂಟಿ ಸ್ಟಮಕಲ್ಲಿ ಒಂದು 15 ಮಿನಿಟ್ಸ್ ಅದು ಸ್ವಲ್ಪ ನಡೆಯುವ ಅಂತೇಳಿ. ಇವತ್ತು ಮನಸ್ಸಾಯಿತು, ಡೈಲಿ ನಡೀತಾನೆ ಅಂತ ನಾನು ಹೇಳುದಿಲ್ಲ. ಇವತ್ತು ಮನಸ್ಸಾಯ್ತು, ಅದಕ್ಕೆ ನಡೆಯುವುದು. ಮನಸ್ಸಾದರೆ ಸೆಕೆಂಡ್ ಥಾಟ್ ಇರಬಾರ್ದು, ನಡೆದು ಬಿಡಬೇಕು ಮನಸ್ಸು ಚೇಂಜ್ ಆಗೋ ಮುಂಚೆ. ಇಲ್ಲಿ ಒಳ್ಳೆ ಸ್ಪೇಸ್ ಉಂಟು, ಇಲ್ಲಿ ಹೋಗಿ ಅಲ್ಲಿವರೆಗೆ ಜಾಗ ಉಂಟು. ಸೊ ಇಷ್ಟು ಜಾಗದಲ್ಲಿ ಒಂದು ರೌಂಡ್ ಹೊಡೆಯುವುದು ನೋಡಿ, ಇಷ್ಟು ಜಾಗ ಉಂಟು ಅಲ್ಲಿವರೆಗೆ. ಸೊ ಹೀಗೆ ಒಂದು ರೌಂಡ್ ಹೊಡೆಯುವುದು. ಹೊರಗೆ ಅಂತೂ ತುಂಬ ಬಿಸಿಲುಂಟು, ಒಂದು ರೌಂಡ್ ಹೋಗುವಾಗಲೇ ಬೀಳ್ಬೋದು, ಅಷ್ಟು ಟೆಂಪ್ರೇಚರ್ ಉಂಟು. ಅದಕ್ಕೆ ಒಳಗೆ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಸ್ವಲ್ಪ ಓಪನ್ ಗಾಳಿಯಲ್ಲಿ ನಡೆಯುವುದು. ಕಿಯಾರನ ಸ್ಕೂಲಿಗೆ ಬಂದೇನೆ ಅವಳನ್ನು ಪಿಕಪ್ ಮಾಡಲಿಕ್ಕೆ. ಯಾರು ಕೊಟ್ಟದ್ದು ಇವತ್ತು? ನಿಂಗೆ ಖಾಲಿ ಕೊಟ್ಟದಾ? ಎಲ್ಲರಿಗೆ ಕೊಡ್ಲಿಲ್ಲವಾ? ಎಂತ ಕೊಟ್ಟ? ಯಾಕೆ ಕಣ್ಣು ಬೇಡವಾ? ಕಣ್ಣು ಒಳ್ಳಾಗ್ತದೆ ಕ್ಯಾರೆಟ್ ತಿಂದ್ರೆ. ಆರೆಂಜ್ ಬಿಡು, ಬದಿಗಿಡು. ಕ್ಯಾರೆಟ್ ಯಾಕೆ ತಿನ್ಲಿಲ್ಲ? ಕ್ಯಾರೆಟ್ ತಿಂದ್ರೆ ಕಣ್ಣು ಒಳ್ಳೆ ಶಾರ್ಪ್ ಆಗ್ತದೆ. ಅಮ್ಮ ಎಲ್ಲಿ ಹೋದ್ರೆ ಸಹ ಕಾಣ್ತಾರೆ. ಎಂತ ಕೊಟ್ಟ ಬಾದು? ಕೇಕ್ ಮತ್ತೆ ಒಂದು ಹಾರ್ಟ್, ಒಂದು ಅಪ್ಪೆದ ಹಾರ್ಟ್ ಉಂಟು. ಹಾರ್ಟ್, ಒಂದು ಅಪ್ಪೆದ ಹಾರ್ಟ್. ಮತ್ತೆ ಇಲ್ಲಿ ಒಂದು ಹಾಕ್ಬೇಕು. ಇರೇಸರ್ ಇದು ಇರೇಸರ್. ಬಾರಿ ಫ್ರೆಂಡ್ಶಿಪ್. ನನ್ನ ತಲೆ ಅಲ್ಲ, ನೀನ್ ಬರೀತಿಯಲ್ಲ. ಬಹದ್ದೂರ್ಗೆ ಗೊತ್ತುಂಟು ಇವತ್ತು ನೀನ್ ಬರೀತಿ ಅಂತಿಲ್ಲಿ, ಅದಕ್ಕೆ ಇರೇಸರ್ ಕೊಟ್ಟ. ಹೋಮ್ವರ್ಕ್ ಕೊಟ್ಟಿದ್ದಾರೆ ಟೀಚರ್. ಈಗ ತಿನ್ಬೇಡ, ಊಟ ಆದ್ಮೇಲೆ ತಿನ್ನು. ಹೋಮ್ವರ್ಕ್ ಕೊಟ್ಟಿದ್ದಾರೆ ಟೀಚರ್. ಒಂದೇ ಗೊತ್ತದು.
ಒಂದೇ ಕೊಟ್ಟಿದ್ದಾರಾ? ಓಕೆ ಓಕೆ, ಮತ್ತೆ ಮಾಡುವ. ಗುದ್ದಿ ಗುದ್ದಿ ಮಾಡಿ ಸರ್. ನಿಂಗೆ ನೆನಪು ಶಕ್ತಿ ಇಲ್ಲ ಅಲ್ಲ, ಗಜ್ಜಿನಿ ಗಜ್ಜಿನಿಯಾಗಿ ಮಾಡ್ತಿ ಕೇಳುವಾಗ. ಫೈರ್ದು ಅದು ಫೋನ್ ಸಿಕ್ಕಿತ್ತು ಇವಳಿಗೆ, ಆಗದಿಂದ ಬೊಬ್ಬೆ ಹೊಡಿತಿದ್ದಾಳೆ. ಅಟೆನ್ಷನ್ ಎಂತದ? ಬೆಂಕಿ ಬೀಳುವಾಗ ಓಡ್ಬೇಕಲ್ಲ, ಅಟೆನ್ಷನ್ ಅಂತೆ. ಎಂತ ಪಿಕಪ್ಪ? ಸ್ಟಾಪ್ ಮೇಕಿಂಗ್ ಸೌಂಡ್. ಆಯ್ತಕ್ಕ, ಫಸ್ಟ್ ನೀವು ಚಿಲ್ಲಾಗಿ. ಅಗ್ನಿಶಾಮಕರ ಅಕ್ಕ, ನೀವು ಸ್ವಲ್ಪ ಚಿಲ್ಲಾಗಿ. ಬಾನ ಲಿಫ್ಟ್ ಬಂತು, ಬಾನ. ವಾ ಬೊಬ್ಬೆ ಮಾರಿ ಅಗ್ನಿಶಾಮಕರ. ನಡಿ ನೋಡು ಒಳಗೆ ನಡಿ. ಬಾ, ಎಲ್ಲ ಓಡಿ ಹೋದ್ರು. ಬೆಂಕಿಗೆ ಹೆದರಿಕೆ ಆಗ್ಲಿಕ್ಕೆಲ್ಲ ನಿನ್ನ ಬೊಬ್ಬೆಗೆ ಹೆದರಿ ಹೋಗುವರು ಜನರು. ಅಟೆನ್ಷನ್ ಎವ್ರಿವನ್, ಯು ವಿಲ್ ಕಮ್ ಇನ್ ದ ಈವ್ನಿಂಗ್. ಅಷ್ಟೊತ್ತಿಗೆ ಎಲ್ಲ ಭಸ್ಮ ಆಗಿರ್ತದೆ. ಅಗ್ನಿಶಾಮಕರ ಅಂದ್ರೆ ರಪಕ್ಕ ಓಡಬೇಕು ಬೆಂಕಿ ಬಿದ್ದಾಗ. ನಾನು ಮಲಗಿ ಊಟ ಮಾಡಿ ಬರ್ತಾನಂತ ಹೇಳಿಕ್ ಆಗ್ತದಾ? ಸಲ್ಯೂಟ್. ನಾಳೆ ಕಿಯಾರನ್ಗೆ ಡಿಕ್ಟೇಷನ್ ಉಂಟು. 8 words ಡಿಕ್ಟೇಷನ್. ನೋಡೋ, ಈಗ ಕೊಟ್ಟೆ ನಾನು, ಎಷ್ಟು ಕರೆಕ್ಟ್ ಮಾಡಿದಾಳೆ ನೋಡುವ. ಜಾಮ್, ಕಾನ್ಸಂಟ್ರೇಟ್. ನೋಡೋ, ಲ್ಯಾಬ್, LAB ಲ್ಯಾಬ್, ಕರೆಕ್ಟ್. ರ್ಯಾಟ್, ಕರೆಕ್ಟ್. ಕ್ಯಾನ್, ಕರೆಕ್ಟ್. ವೇ, ವ್ಯಾಗ್ ಅಲ್ಲ, ವೇ, ಇದು ರಾಂಗ್. WAY, ವೇ. ಟ್ಯಾಪ್, ಕರೆಕ್ಟ್. ಬ್ಯಾಗ್, ಕರೆಕ್ಟ್. ಜಾಮ್, ಕರೆಕ್ಟ್. ಬೇಗ ಬೇಗ ಹೇಳಿಕೊಂಡು ಬರಿ. ನೀಟ್ಲಿ, ಓಕೆ? ಎ ಸರಿ ಬರಿ. ಇಲ್ಲಿವರೆಗೆ ಬಾ, ಮತ್ತೆ ಮೇಲೆ ಹೋಗು. ನೋಡಿ, ಈಗ ಎಷ್ಟು ಸರಿ ಆಯಿತು. ಸಂಜೆ ನಾನು ಅಡಿಗೆ ಮಾಡೋ ಇವಳಿಗೆ ಕೊಡುದು ಹೀಗೆ ಬರೀಲಿಕ್ಕೆ, ಇಲ್ಲದೆ ಆಚೆ ಈಚೆ ಕಿಚನ್ ಹತ್ರ ನಪೇಲ್ತಾ ಇರ್ತಾಳೆ. ನೋಡುವ ಯಾವುದು ಕರೆಕ್ಟ್ ಬರ್ತಿದ್ದಿ ನೋಡು. ಪೆನ್ನೇ ಬರೆಯುವುದಿಲ್ಲ ಮಾರಿ. ಇರ್ಲಿ ಇರ್ಲಿ ಇರ್ಲಿ, ಬರೀತದೆ ಬಿಡು. ಇದು ರಾಂಗ್ ಮಗ. ನೋಡಿ ಇಲ್ಲಿ ಯಾವುದು ಜಾಸ್ತಿ ಇದರಲ್ಲಿ? ವಿಚ್ ಇಸ್ ಗ್ರೇಟರ್, 20 or 18? 18. ಮತ್ತೆ ಏನದು ಅಮ್ಮ ಸರ, ನಿಂಗೆ ಟ್ರೈನ್ ಹಿಡಿಲ್ಕೊಂಟಾ? ನನಗೆ ಜಕ್ಕೆ ಬೇಡ, ಕರೆಕ್ಟ್ ಮಾಡು. ಇಷ್ಟು ಕಷ್ಟಪಡ್ಬೇಕಂತಿಲ್ಲ ಉಂಟಾ? ಇನ್ನು ಕೊಡೋದ್ಲ ನಾನು? ಗ್ರೇಸ್ ಆಯಿತು. 12 ಸೇಮ್ ಈಕ್ವಲ್. ಓಕೆ. ನಾನು ಕರೆಕ್ಷನ್ ಮಾಡ್ತೇನೆ, ವೇಟ್ ಮಾಡು. ಕಾನ್ಸಂಟ್ರೇಷನ್ ಮಾಡ್ಬೇಕು ನನಗೆ. 6 or 8. ಇದು ಕರೆಕ್ಟ್. ಈಕ್ವಲ್ ಟು 80, 90, 20, 21, 22, 2, 3, 4, 5, 6, 5, 6, 7, 8, 9, 8, 9, 10, 11, 12, 15, 16, 17. ವೆರಿ ಗುಡ್. ಇಲ್ಲ ಇಲ್ಲ, ಇದು ಸಹ ಕರೆಕ್ಟ್ ಬರಲಿ. ಮತ್ತೆ ಸೆಲೆಬ್ರೇಷನ್ ಕೇಳಿತಲ್ಲ. ಹ್ಯಾಪಿ ಬರ್ಡೇ ಅಲ್ಲ. 1, 2, 12, 13. ಶೂ, ವೇಟ್ ವೇಟ್ ವೇಟ್. 18, 19, 14, 15, 19, 20. 4, 5. Mama, ಎಂತ ನನ್ನ ಬರ್ಡೇ? when is my birthday? Next year. ನನಗೆ ಕಟ್ ಮಾಡ್ಲಿಕ್ಕೆ ಬೇಕು ಕೇಕ್. 12, 15, 16, 17, 18, 21. Very good. Okay, you get a star. Now can I go to cycling? Okay, after some time. Okay. ನನ್ನ ಪೆನ್ಸಿಲ್ಸ್ ಅಲ್ಲಿ ಇಟ್ಟು ಹೋಗು. ಇಲ್ಲದೆ ಬರೀಲಿಕ್ಕೆ ಕೊಡೋದಿಲ್ಲದ್ರೆ, ಇವತ್ತು ಕೊಡಲಿಲ್ಲ ಆದರೆ ಒಂದಿನ ಮಿಸ್ ಆದರೆ ಸಹ ಉಂಟಲ್ಲ, ನೆಕ್ಸ್ಟ್ ಡೇ ಮತ್ತೆ ಆಫ್ಟರ್ 12 ಹೀಗೆ. ಅಂದರೆ ನೆನಪೇ ಇಲ್ಲ. ಬಾದಾಮ್ ಅವಳು ತಿನ್ನುದ ನಾನು ತಿನ್ನುದ ನನಗೆ ಡೌಟ್ ಆಗ್ತದೆ ಕೆಲವೊಮ್ಮೆ. ಪೆನ್ ಇಡಲಿ ಮತ್ತೆ ಬೇಕಿದ್ದಾಗ ಒಂದು ಪೆನ್ ಸಿಕ್ಕುದಿಲ್ಲ, ಬೇಡದಾಗ ಎಲ್ಲ ಕಡೆ ಪೆನ್. ನೋಡ್ತಾ ಇರ್ತಾರೆ ಟೀಚರ್ಸ್, ನೋಡ್ತಾರೆ. ಇವಾಗ ಟೀಚರ್ಸ್ ಕಾರವಾರದವರು.
ಇದು ಕರ್ನಾಟಕದವರೇ, ಕಾರವಾರದವರು, ಅವ್ರಿಗೆ ಸಹ ಕನ್ನಡ ಬರ್ತದೆ. ಸೊ ನೋಡ್ತಾರೆ, ವ್ಲಾಗ್ ನೋಡ್ತಾರೆ, ಗೊತ್ತಾಗ್ತದೆ KR ಎಷ್ಟು ಬರಿತಾಳೆ ಅಂತೇಳಿ. ಸೊ ಡೈಲಿ ಬರಿಸಿದ್ರೆ ಸ್ವಲ್ಪ ತಿಮಾರೆಯಾಗಿ ಶಾರ್ಪ್ ಇರ್ತಾರೆ. ಎಂತ ಅವಸ್ಥೆ ತಿಮಾರೆದು ಪುಡಿ ತಂದಿದ್ದೇನೆ ನಾನು. ತಿಮಾರೆದು ಹುಡಿ ಉಂಟಲ್ಲ, ಆನ್ಲೈನ್ ಸಿಗ್ತದೆ. ಸೊ ಅದು ಹುಡಿ ತಗೊಂಡು ಬಂದೆ ನಾನು. ಹೇಗೆ ಕೊಡೋದು ಅಂತ ನಂಗೆ ಗೊತ್ತಿಲ್ಲ. ತಿಮಾರೆದು ಹುಡಿ ತಂದೆ ನಾನು. ಮಾತ್ರ ಟೇಸ್ಟ್ ಸಹ ತಿಮಾರೆ ಚಟ್ನಿ ಎಲ್ಲ ತಿನ್ನೋ ಒಳ್ಳೆ ಆಗ್ತದಲ್ಲ, ಆದರೆ ಇದು ಸ್ವಲ್ಪ ಬೇರೆ ಟೈಪ್. ಅಂದರೆ ಅವರು ಡ್ರೈ ಮಾಡಿ ಪೌಡರ್ ಮಾಡೋದು. ಸೊ ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಗೊತ್ತಿಲ್ಲ. ಒಮ್ಮೆ ಚಟ್ನಿಯೇ ಟ್ರೈ ಮಾಡಬೇಕು ತಿಮಾರೆ ಹುಡಿಯಲ್ಲಿ, ಯಾಕಂದರೆ ಇಲ್ಲಿ ತಿಮಾರೆ ಎಲ್ಲ ಸಿಗೋದಿಲ್ಲ. ಅದೇ ಚಟ್ನಿ ಮಾಡಿ ನೋಡಬೇಕು. ಚಟ್ನಿ ಮಾಡಿದರೆ ಅಟ್ಲೀಸ್ಟ್ ಊಟ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ತಿಂತಾರಲ್ಲ. ಸೊ ನೋಡಬೇಕು. ನಾನು ಹೀಗೆ ಒಮ್ಮೆ ಹನಿಯಲ್ಲಿ ಹಾಕಿ ಕೊಟ್ಟರೆ ಹನಿಯಲ್ಲಿ ತಿನ್ನಲಿಲ್ಲ ಅವಳು, ಯಾಕಂದರೆ ಒಂದು ಟೈಪ್ ಉಂಟು ಟೇಸ್ಟ್. ನಾನು ಸಹ ಟೇಸ್ಟ್ ಮಾಡಿದೆ, ಒಂದು ಟೈಪ್ ಉಂಟು, ಒಂದು ಟೈಪ್ ಬೇರೆ ರೀತಿ ಉಂಟು ಅದು. ನಾರ್ಮಲಿ ನಾವು ತಿಮಾರಿ ತಿಂತೇವಲ್ಲ ಅದು ಟೇಸ್ಟ್, ಫ್ರೆಶ್ ತಿಂತೇವಲ್ಲ ಅದು ಟೇಸ್ಟ್. ಇಂಥ ಪೌಡರೆಲ್ಲ ಅಷ್ಟು ನಮಗೆ ಇದಾಗೋದಿಲ್ಲ, ಹಿಡಿಸೋದಿಲ್ಲ. ನೋಡಬೇಕು, ಒಮ್ಮೆ ಟ್ರೈ ಮಾಡ್ತೇನೆ, ಚಟ್ನಿ ಟ್ರೈ ಮಾಡ್ತೇನೆ. ಮತ್ತು ಅದು ಸಕ್ಸಸ್ ಆದರೆ ನಾನು ನಿಮಗೆ ಶೇರ್ ಮಾಡ್ತೇನೆ. ಯಾರಿಗೆಲ್ಲ ತಿಮಾರಿ ಸಿಗೋದಿಲ್ಲ ನಿಮಗೆ ಅಟ್ಲೀಸ್ಟ್ ಹುಡಿ ತೊಗೊಂಡೋಗಿ ಚಟ್ನಿ ಮಾಡ್ಬೋದಲ್ಲ. ಆಯ್ತು, ಒಳ್ದು ಬರ್ದಾಯ್ತು. ಇನ್ನು ಆಚೆ ಈಚೆ ನಪ್ಪಿಲ್ಕೊಂಡಿರ್ತಾಳೆ. ಯಾರು ಹಾಗೆ ಹೇಳಬೇಡ ಮಾರ, ಇದೀಗ ಹೊರಗೆ ಪೊಲೀಸ್ ನನ್ನ ಅನ್ಕೊಂಡು ಎಲ್ಲಿಯ ಫೈರ್, ಪೊಲೀಸ್ ನನ್ನ ಅನ್ಕೊಂಡು ಹೋಗ್ತಾರೆ, ಮತ್ತೆ ನಾನು ಕುತ್ಕೊಳ್ಬೇಕಾಗುತ್ತೆ. ಹಿಂಗೆ ತಮಾಷೆವೆ. ಮನೆ ಹತ್ರ ಇರುವ ಗ್ರೌಂಡಿಗೆ ಬಂದಿದ್ದೇವೆ. ವಿಶಾಲವಾದ ಗ್ರೌಂಡ್, ಹೆಚ್ಚು ಜನ ಇಲ್ಲ, ಅಲ್ಲಿ ಒಬ್ಬರಿದ್ದಾರೆ ಅಷ್ಟೇ. ಒಟ್ರಾಸಿ ಗಾಳಿ ಉಂಟು ಇವತ್ತು ಒಟ್ರಾಸಿ ಗಾಳಿ ಉಂಟು. ಸೆಕೆ ಅಲ್ಲ, ಗಾಳಿ ಗಾಳಿ. ಎಂತಾಯ್ತು? ಮೆಲ್ಲ ಮೆಲ್ಲ ನಾನು ಹೋಗ್ತೀನಿ, ನಾನು ಕ್ಯಾಚ್ ಮಾಡ್ತೇನೆ. ಮೆಲ್ಲ ಹೋಗು. ಒಟ್ರಾಸಿ ಗಾಳಿ ಉಂಟು ಇವತ್ತು. ನನಗೆ ಹೊರಗೆ ಆಡಲಿಕ್ಕೆ ಇಷ್ಟ, ಆದರೆ ಇಲ್ಲೆಲ್ಲ ನಮ್ಮ ಬಿಲ್ಡಿಂಗ್ ಕಡೆಗೆಲ್ಲ ಹೆಚ್ಚು ಜಾಗ ಇಲ್ಲ ಆಡಲಿಕ್ಕೆ. ಅದಕ್ಕೆ ಗ್ರೌಂಡಿಗೆ ತಗೊಂಡ್ಬಾರ್ದು. ಗ್ರೌಂಡಲ್ಲಿ ಅಟ್ಲೀಸ್ಟ್ ಆಡಿಕೊಂಡಿರ್ತಾಳೆ. ಆಡುವಾಗ ನಮಗೆ ನಡೆದಾಗಿ ಸಾಕ್ತದೆ. ವೀನಕ್ಕ ಹಾಗೂ ನನಗೆ, ನಾವಿಬ್ಬರು ನಡೀತಾ ಇದ್ದೇವೆ, ಅವಳು ಆಡ್ತಾ ಇದ್ದಾಳೆ. ಕ್ಯಾರನ್ಗೆ ವಾಶ್ರೂಮ್ ಹೋಗ್ಲಿಕ್ಕಿತ್ತು, ಅದಕ್ಕೆ ನಾವು ಇಲ್ಲಿ ಬಂದೆವು, ಈ ಶಾಪಿಂಗ್ ಸೆಂಟರ್ಗೆ ಬಂದೆವು ವಾಶ್ರೂಮ್ ಹೋಗ್ಲಿಕ್ಕೆ. ಇಲ್ಲಿ ಯೂಸ್ ಮಾಡ್ಬೋದು, ಯಾವ ಶಾಪಿಂಗ್ ಸೆಂಟರ್ ಹೋಟೆಲ್ದು ವಾಶ್ರೂಮ್ಸ್ ಯೂಸ್ ಮಾಡ್ಬೋದು. ಏನು ಸಹ ಹೇಳುದಿಲ್ಲ, ನಾವು ಪರ್ಚೇಸ್ ಮಾಡಿಲ್ಲ ಆದರೆ ಸಹ ಏನು ಸಹ ಹೇಳುದಿಲ್ಲ. ಸಿಂಪಲ್ ಆದ ಟೀ ಶರ್ಟಿಗೆ 21 ದಿರಂ. ಬೇಡ ಮಗ, ಸ್ಟಾಕಿಂಗ್ಸ್ ಅದು, ಸ್ಟಾಕಿಂಗ್ಸ್. ಹೋಗುವ, ನಾನು ಪರ್ಸ್ ತರಲಿಲ್ಲ, ಹೋಗುವ ಬಾ. ಇಂಥದ್ದೆಲ್ಲ ಪ್ಯಾಂಟ್ಸಿಗೆ ಎಷ್ಟು ನೋಡುವ, 20 ದಿರಂ. ಕೇರ, ನನ್ನ ಪರ್ಸ್ ತರಲಿಲ್ಲ ಮಗ, ಬಾ ಬರೋ ನಾವು ನೆಕ್ಸ್ಟ್ ಟೈಮ್ ಶಾಪಿಂಗ್. ಎಷ್ಟು ಮಗ ಅದಕ್ಕೆ? ಎಷ್ಟೊಂದು ಕ್ಯೂರಿಯಾಸಿಟಿ ಎಷ್ಟು ಅಂತೇಳಿ. 13 ದಿರಮ್ಸ್. ಇಡು ಮಗ, ಅಲ್ಲಿ ಇಡು. ನೆಕ್ಸ್ಟ್ ಟೈಮ್ ಬರುವ ನಾವು, ಓಕೆ? ಅಬಾಯ ಸಹ ಉಂಟು ಇಲ್ಲಿ, ಕಾರ್ಡ್ ಸೆಟ್. ಅದು ತಲೆಗೆ ಹಾಕಲಿಕ್ಕೆ ಮಗ. ಈಗ ಬೇಡ, ನಾವು ಪರ್ಸ್ ತರಲಿಲ್ಲ, ಸುಮ್ಮನೆ ನೋಡುದು ಯಾಕೆ, ಬಾ. ಇಂಥ ಸೆಟ್ ಬಟ್ಟೆಗೆ, ಫುಲ್ ಸೆಟ್ ಟಾಪ್ ಮತ್ತು ಪ್ಯಾಂಟಿಗೆ 29.95 ಅಂದರೆ 30 ದಿರಂ. ಕಾಸ್ಟ್ಲಿ ಆಯಿತಾ ಕಮ್ಮಿ ಆಯಿತಾ ನೀವು ಕಮೆಂಟ್ ಮೂಲಕ ಹೇಳಿ. ಎಲ್ಲ 30 ದಿರಮ್ದು ಬಟ್ಟೆ. ನಾವು ಹೊರಟೆವು, ನಮ್ಮದಾಯಿತು. ಬಾ, ರೋಲ್ ಮಾಡು. ಈಗ ಸ್ವಲ್ಪ ಬೆಟರ್, ಪ್ರಾಕ್ಟೀಸ್ ಮಾಡಿ ಬೆಟರ್ ಆಗಿದೆ ಜನ. ರಾಗ ಬೇಡ, ಪದ ಬೇಡ, ಕಾನ್ಸಂಟ್ರೇಟ್. You have to not move like this, you will fall. You have to move like this. Roll. You have to roll like this in your feet, okay? Got it? Yes, we got it. You go. You ಮುಂದುವರಿಸು. Your ಭಾಷಣ only more. See, if you walk like this, you'll fall. Like this, you'll fall. And you can get hurt, right? ಇವತ್ತು ನಮಗೆ ಸ್ಪೆಷಲ್ ಆದ ಸಾರು. ಎಂಥ ಸಾರು ಅಂದರೆ ಬದನೆ ಹಾಗೂ ನುಗ್ಗೆ ಸಾರು. ಈ ಸಾರಿಗೆ ನನ್ನ ಮಮ್ಮಿ ಎಟ್ಟಿ ಸಾಕ್ತಾರೆ, ಭಾರಿ ಟೇಸ್ಟ್ ಆಯಿತು ಎಟ್ಟಿ ಹಾಕಿದರೆ. ಇಲ್ಲಿ ಫ್ರೆಶ್ ಎಟ್ಟಿ ನನಗೆ ಸಿಗಲಿಲ್ಲ.
ಅದಕ್ಕೆ ನಾನು ಬದನೆ ಹಾಗೂ ನುಗ್ಗೆ ಸಾರು ಮಾಡಿದ್ದು. ಭಾರಿ ಲಾಯ್ಕಾದ ಒಂದು ಸಾರು. ಇದರ ಜೊತೆ ಒಂದು ಹಪ್ಪಳ ಇದ್ದರೆ ಭಾರಿ ಒಂದು ಲಾಯ್ಕದು ಊಟ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 20th ಶನಯ ಅನೋರನ ಬರ್ಡೇ. ಹ್ಯಾಪಿ ಬರ್ಡೇ ಶನಯ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಸ್ಕೇಟಿಂಗ್ ಮಾಡ್ತಿದ್ದಾಳೆ. ಹಾಡು ಮಗ, ವಿಶ್ ಮಾಡು. ಇಲ್ಲಿ ನೋಡಿ. 1 second. Happy birthday. Look here. To you. Happy birthday to you. Happy birthday. Wait. Happy birthday to you. Ting ting ting. Happy birthday. God bless you all. I love you all. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಲ್ಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್. Bye bye. Here we meet once again.